ಶನಿ ಕಣ್ಣು ತೆರೆಯುತ್ತಿದ್ದಾನೆ. ಧನರಾಜಯೋಗ ಶುರು. ಈ 3 ರಾಶಿಯವರಿಗೆ ಅಪಾರ ಸಂಪತ್ತು, ಅಷ್ಟೊಂದು ಐಶ್ವರ್ಯ ಕೊಟ್ಟು ಹರಿಸಲಿದ್ದಾನೆ ಶನಿದೇವ. 138 ದಿನಗಳ ಕಾಲ ಹಿಮ್ಮುಖ ಚಲನೆ. ಹಿಮ್ಮುಖವಾಗಿ ಚಲಿಸುವಾಗ ಗ್ರಹವು ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಆದರೆ ನಿಜವಾಗಿ ಸಂಭವಿಸುವುದು ಬೇರೆಯೇ ವಾಸ್ತವವಾಗಿದೆ. ಈ ಗ್ರಹವು ತನ್ನ ದಿಕ್ಕಿನಲ್ಲಿ ಚಲಿಸುತ್ತದೆ, ಆದರೆ ಹಿಮ್ಮುಖವಾಗಿ ಚಲಿಸುವ ಆ ಗ್ರಹವು ಭೂಮಿಗೆ ಹತ್ತಿರವಾಗುತ್ತದೆ. ಇದರಿಂದಾಗಿ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಭಾಸವಾಗುತ್ತದೆ. ಶನಿಯು ವರ್ಷದಲ್ಲಿ ಸುಮಾರು 138 ದಿನಗಳ ಕಾಲ ಹಿಮ್ಮುಖವಾಗಿ ಚಲಿಸುತ್ತಾನೆ. ಈ ಬದಲಾವಣೆಯಿಂದ ಧನರಾಜಯೋಗ ಪಡೆಯುವ ರಾಶಿಗಳು ಯಾವುವು ಗೊತ್ತಾ? ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಮಾಹಿತಿ. ಮೀನರಾಶಿ. ವ್ಯವಹಾರದಲ್ಲಿ ಆರ್ಥಿಕ ಲಾಭ. ಪ್ರಸ್ತುತ ಮೀನರಾಶಿಯವರು ಶನಿಯು ಜುಲೈ 13ರಂದು ತನ್ನ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸುತ್ತಾನೆ. ಇದರ ಪರಿಣಾಮವಾಗಿ ಈ ರಾಶಿಯಲ್ಲಿ ಶನಿಯು ತನ್ನ 7ನೇ ಮನೆಯ 2ನೇ ಹಂತವನ್ನು ಪ್ರವೇಶಿಸುತ್ತಾನೆ. ಆದರೆ ಈ ಹಿಮ್ಮುಖ ಚಲನೆಯು 7ನೇ ಮನೆಯ ದೋಷವನ್ನು ಹೋಗಲಾಡಿಸುತ್ತದೆ. ಇದರಿಂದಾಗಿ ಮಾನಸಿಕ ಆರೋಗ್ಯವು ಉತ್ತಮವಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲಿಯೂ ಸಕಾರಾತ್ಮಕ ಅನುಭವಗಳು ದ್ವಿಗುಣವಾಗುತ್ತವೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ನಿಮಗಿರುತ್ತದೆ. ಈ ಸಮಯದಲ್ಲಿ ಶನಿಯು 4ನೇ ಮನೆಯಲ್ಲಿರುತ್ತಾನೆ. ವೃತ್ತಿ ಜೀವನದಲ್ಲಿ ಉತ್ತಮ ಉದ್ಯೋಗ ದೊರೆಯುತ್ತದೆ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಆರ್ಥಿಕ ಲಾಭಗಳು ಲಭಿಸುತ್ತವೆ. ಇದರೊಂದಿಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ. ಮಕರ ರಾಶಿ. ವಿದೇಶ ಪ್ರವಾಸಕ್ಕೆ ತಯಾರಿ. ಶನಿಯ ಹಿಮ್ಮುಖ ಚಲನೆಯು ಮಕರ ರಾಶಿಯವರಿಗೆ ಸಹ ಅನೇಕ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಈ ರಾಶಿಯ 3 ಮನೆಯಲ್ಲಿ ಶನಿಯು ಚಲಿಸುತ್ತಾನೆ. ಇದು ಈ ರಾಶಿಯವರಿಗೆ ಹಲವು ರೀತಿಯ ಸಕಾರಾತ್ಮಕ ಅನುಭವಗಳನ್ನು ನೀಡುತ್ತದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ಇದು ಅತ್ಯುತ್ತಮ ಸಮಯ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಕುಟುಂಬದ ಬೆಂಬಲವಿರುತ್ತದೆ. ವಿದೇಶ ಪ್ರವಾಸಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಇದು ಅನುಕೂಲಕರ ಸಮಯ. ವ್ಯಾಪಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ. ಇವರಿಗೆ ಅನಿರೀಕ್ಷಿತವಾಗಿ ಲಾಭವಾಗುತ್ತದೆ. ವೃಶ್ಚಿಕ ರಾಶಿ. ಉದ್ಯೋಗ ಬದಲಾಯಿಸುವುದು ಲಾಭ. ವೃಶ್ಚಿಕ ರಾಶಿಯವರಲ್ಲಿ ಶನಿಯು ಹಿಮ್ಮುಖ ಚಲನೆಯ ಧನರಾಜ ಯೋಗವನ್ನು ಸೃಷ್ಟಿಸುತ್ತದೆ. ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ. ಆರೋಗ್ಯದ ವಿಷಯದಲ್ಲಿ ಇದು ಉತ್ತಮ ಸಮಯ. ಆರ್ಥಿಕ ಲಾಭಗಳು ದ್ವಿಗುಣವಾಗುತ್ತವೆ. ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದು ಅತ್ಯುತ್ತಮ ಸಮಯ. ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಇದು ಲಾಭದಾಯಕವಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ.